ಶ್ರೀ ಗುರುಭ್ಯೋ ನಮಃ. ಕೋಸಲ ರಾಜ್ಯದ ರಾಜಧಾನಿಯಾದಂಥ ಅಯೋಧ್ಯೆಯ ಆಳ್ವಿಕೆಯನ್ನು ನಡೆಸಿದ್ದಂಥ ದಶರಥ ಕೌಸಲ್ಯನ್ನು ಮದುವೆಯಾದ ಆ ಬಳಿಕ ಕೇಕಯ್ಯ ದೇಶದ ರಾಜಕುಮಾರಿ ಕೈಕೇಯಿಯನ್ನು ಮದುವೆಯಾದ, ಮಗಧ ದೇಶದ ರಾಜಕುಮಾರಿ ಸುಮಿತ್ರೆಯನ್ನು ಮದುವೆಯಾದ. ಅದಲ್ಲದೆ ಅವನಿಗೆ 700 ಜನ ಮಕ್ಕಳಿದ್ರು, 700 ಜನ ಪತ್ನಿಯರಿದ್ರು. ಯಾರಿಗೂ ಕೂಡ ಮಕ್ಕಳಾಗಿರಲಿಲ್ಲ. ಹಾಗಾಗಿ ಆತ ಚಿಂತಿತನಾಗಿದ್ದ ಅನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ 7ನೇ ಸರ್ಗ ಮುಕ್ತಾಯ ಆಗಿತ್ತು. ಆ ದಶರಥನ ಮೂಲ ಸ್ವರೂಪದ ಬಗ್ಗೆ ಮೊನ್ನೆ ಹೇಳುವಾಗ ಸ್ವಯಂಭುವ ಮನುವಿನ ಅವತಾರ ಅಂತ ಹೇಳುತ್ತೆ. ಕೆಲವು ಕಡೆ ಸ್ವಯಂಭುವ ಮನುವಿನ ಅವತಾರ ಅಂತಿದೆ, ಮತ್ತು ಕೆಲವು ಕಡೆ ವಯೋಸ್ವತ ಮನುವಿನ ಅವತಾರ ಅಂತಿದೆ. ಪದ್ಮಪುರಾಣದ ಉತ್ತರಖಂಡದಲ್ಲಿ ತಸ್ಯಾಭೂತ್ ಪ್ರಥಮಂ ಜನ್ಮ ಮನೋ ಸ್ವಯಂಭುವಸ್ಯ ಚ ರಘೂಣಾಮನ್ವಯೇ ಪೂರ್ವಂ ರಾಜಾ ದಶರಥೋ ಶಭೂತ್. ಆ ಸ್ವಯಂಭುವ ಮನುವಿಗೆ ಮೊದಲಿನ ಜನ್ಮ ರಾಜ ದಶರಥ ಎಂಬ ಹೆಸರಿನಿಂದ ಸೂರ್ಯವಂಶದಲ್ಲಿ ಆಯಿತು ಅಂತ ಹೀಗಿದೆ. ಈ ಪದ್ಮಪುರಾಣದಲ್ಲಿ ಬಂದಂತಹ ಮಾತನ್ನು ನಾರಾಯಣ ಪಂಡಿತಾಚಾರ್ಯರು ತಮ್ಮ ಅಂಶಾವತಾರ ನಿರ್ಣಯ, ಆವೇಶಾವತಾರ ನಿರ್ಣಯ ಅನ್ನುವ ಗ್ರಂಥದಲ್ಲಿ ಸಂಗ್ರಹ ಮಾಡಿದ್ದಾರೆ. ರಾಜ ದಶರಥ ಪೂರ್ವಂ ಮನು ಸ್ವಯಂಭುವ ಸ್ಮೃತಃ ಉಕ್ತಂ ಪಾದ್ಮಪುರಾಣೇತು ಅವತಾರ ಪ್ರಸಂಗತಃ ಅಂತ ಸಂಗ್ರಹ ಮಾಡಿದ್ದಾರೆ. ಆದರೆ ವಾಮನ ಪುರಾಣದಲ್ಲಿ ಈ ದಶರಥ ವಯೋಸ್ವತ ಮನುವಿನ ಅವತಾರ ಅನ್ನುವಂಥ ಸಂಗತಿ ವರ್ಣಿತ ಆಗಿದೆ. ಭವಿಷ್ಯದಂತರೇ ಭೂತ್ವ ಮನು ವೈವಸ್ವತೋ ಭವಾನ್ ತವ ವಂಶೇ ಭವಾನ್ಯಂಗ ರಾಮೋ ದಾಶರಥಿ ಸ್ವಯಂ ಪುನರ್ದಶರಥೋ ಭೂತ್ವ ತ್ವಮೇವಾಸಿ ಪಿತಾಮಮ ಮದ್ದತ್ತ ಪಿಂಡದಾನೇನ ಮುಕ್ತಿಸ್ಥೆ ಭವಿತಾ ಧ್ರುವಂ. ಹೀಗೆ ಒಂದು ಕಡೆ ಸ್ವಯಂಭುವ ಮನುವಿನ ಅವತಾರ, ಮತ್ತೊಂದು ಕಡೆ ವಯೋಸ್ವತ ಮನುವಿನ ಅವತಾರ ಅಂತ ಹೀಗೆ ಏನು ವರ್ಣನೆ ಇದೆ. ಅವೆರಡರ ನಿರ್ಣಯವನ್ನು ಮಹಾಭಾರತದ ತಾತ್ಪರ್ಯ ನಿರ್ಣಯದ ಮತ್ತು ರಾಮಾಯಣ ತಾತ್ಪರ್ಯ ನಿರ್ಣಯದ ಅನೇಕ ವ್ಯಾಖ್ಯಾನಕಾರರಲ್ಲಿ ಒಬ್ಬರಲ್ಲಾದಂಥ ಜನಾರ್ದನ ಭಟ್ಟರು ಅದನ್ನು ಸಮನ್ವಯ ಮಾಡ್ತಾರೆ. ವಯೋಸ್ವತ ಮನುವಿನ ಅವತಾರ ಆಗಿದ್ದ, ಆದರೆ ಸ್ವಯಂಭುವ ಮನುವಿನ ವಿಶೇಷವಾದಂಥ ಆವೇಶ, ಶಕ್ತಿ ಅವನಲ್ಲಿತ್ತು. ಹಾಗಾಗಿ ಪದ್ಮಪುರಾಣದಲ್ಲಿ ಬಂದಂಥ ಮಾತು ಮತ್ತು ವಾಮನ ಪುರಾಣದಲ್ಲಿ ಬಂದಂಥ ಮಾತು, ಈ ಎರಡೂ ವಾಕ್ಯಗಳಿಗೂ ಕೂಡ ಸಮನ್ವಯವನ್ನು ಸಾಧಿಸಬಹುದು. ಅದಾದ ಬಳಿಕ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ 8ನೇ ಸರ್ಗದಲ್ಲಿ ದಶರಥ ಮಕ್ಕಳನ್ನು ಪಡೆದುಕೊಳ್ಳಿಕ್ಕಾಗಿ ಮಾಡಿದಂಥ ಪ್ರಯತ್ನಗಳ ವರ್ಣನೆ ಇದೆ. ದೈವಾನುಗ್ರಹದಿಂದಾದರೂ ಮಕ್ಕಳನ್ನು ಪಡೆದುಕೊಳ್ಳಬಹುದು, ಅದಕ್ಕೆ ಬೇಕಾದಂಥ ಯಜ್ಞಯಾಗಾದಿಗಳನ್ನು ಮಾಡಬೇಕು ಅಂತ ಆತ ಆಲೋಚನೆ ಮಾಡಿದ. ವಿಶೇಷವಾಗಿ ಅಶ್ವಮೇಧ ಯಾಗವನ್ನು ಮಾಡಬೇಕು. ಅಶ್ವಮೇಧ ಯಾಗ ಸಕಲ ಪಾಪಗಳನ್ನು ಪರಿಹಾರ ಮಾಡುವಂಥದ್ದು. ಸರ್ವಂ ಪಾಪ್ಮಾನಂ ತರತಿ ತರತಿ ಬ್ರಹ್ಮಹತ್ಯಾಂ ಯೋಶ್ವಮೇಧೇನ ಜಯತೆ. ಯಾರು ಅಶ್ವಮೇಧ ಯಾಗವನ್ನು ಮಾಡ್ತಾರೆ ಆತ ಸಕಲ ಪಾಪಗಳನ್ನು ಕೂಡ ದಾಟಿ ಹೋಗ್ತಾನೆ. ಹೀಗೆ ಶ್ರುತಿಸ್ಮೃತಿಗಳಲ್ಲಿ ಹೇಳಿದಂತೆ ಸಕಲ ಪಾಪಗಳ ಪರಿಹಾರವನ್ನು ಮಾಡಿಸಿಕೊಂಡು ಸಂತಾನವನ್ನು ಪಡೆದುಕೊಳ್ಬೇಕು. ಅದಕ್ಕಾಗಿ ಅಶ್ವಮೇಧ ಯಾಗ ಮಾಡಬೇಕು ಅಂತ ಒಂದು ಆಲೋಚನೆ ಆತನ ಮನಸ್ಸಿನಲ್ಲಿ ಹುಟ್ಟಿ ಬಂತು. ತನ್ನ ಆಪ್ತ ಮಂತ್ರಿಯಾದಂಥ ಸುಮಂತ್ರನಿಗೆ ಹೇಳಿದ. ಗುರುಗಳಾದಂಥ ವಸಿಷ್ಠರನ್ನು ಮತ್ತು ವಾಮದೇವಾದಿ ಪುರೋಹಿತರನ್ನು ಕೂಡ ಕರೆದುಕೊಂಡು ಬಾ. ಆ ಸುಮಂತ್ರ ಕೂಡಲೇ ವೇದಾಂಗ ಪಾರಂಗತರಾದಂಥ ಆ ಎಲ್ಲ ಪುರೋಹಿತರನ್ನು ಕರೆದುಕೊಂಡು ಬಂದ. ವಸಿಷ್ಠನ ಪುತ್ರರಾದಂಥ ಸುಯಜ್ಞ, ವಾಮದೇವ, ಜಾಬಾಲಿ, ಕಶ್ಯಪ, ಪ್ರಧಾನ ಪುರೋಹಿತರಾದಂಥ ವಸಿಷ್ಠರು, ಇನ್ನೂ ಅನೇಕ ಜನ ಋಷಿ ಸಪ್ತಮರು ಅವನೊಂದಿಗೆ ಆಗಮಿಸಿದರು. ಆತ ಅವರನ್ನೆಲ್ಲರನ್ನು ಸತ್ಕಾರ ಮಾಡಿ ಮುಂದಿನ ಮಾತನ್ನು ಹೇಳಿದ. ಸಂತಾನಕ್ಕಾಗಿ ಪ್ರತಿದಿನ ನಾನು ಸಂಕಟ ಪಡ್ತಿದ್ದೇನೆ. ಜೀವನದಲ್ಲಿ ನನಗೆ ಸುಖ ಅನ್ನೋದೇ ಇಲ್ಲದಂತಾಗಿದೆ. ಹಾಗಾಗಿ ಅಶ್ವಮೇಧ ಯಾಗವನ್ನು ಮಾಡಬೇಕು ಅನ್ನುವಂಥ ಆಲೋಚನೆ ಬಂದಿದೆ. ಅಶ್ವಮೇಧ ಯಾಗದಂತಹ ದೊಡ್ಡ ಯಾಗವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಅದಕ್ಕೆ ನಾನಾ ರೀತಿಯಾದಂಥ ವಿಘ್ನಗಳು ಬರ್ತವೆ ಅಂತ ನಾನು ಕೇಳಿದ್ದೇನೆ. ಹಾಗಾಗಿ ಈ ನಾನು ಮಾಡಬೇಕು ಅಂತ ತೊಡಗಿರುವಂತಹ ಅಶ್ವಮೇಧ ಯಾಗ ನಿರ್ವಿಘ್ನವಾಗಿ
ಪರಿಸಮಾಪ್ತವಾಗಬೇಕು ಮತ್ತು ನನಗೆ ಸಂತಾನ ಭಾಗ್ಯ ದೊರೆಯಬೇಕು. ಅದಕ್ಕೆ ಮಾರ್ಗವನ್ನು ತಾವೆಲ್ಲರೂ ಕೂಡ ಸೂಚನೆ ಮಾಡಬೇಕು ಅಂತ ಅವರಲ್ಲಿ ವಿಜ್ಞಾಪನೆ ಮಾಡಿಕೊಂಡ. ವಸಿಷ್ಠ ಮೊದಲಾದಂಥ ಪುರೋಹಿತರು ಅವನ ಮಾತನ್ನು ಪ್ರಶಂಸೆ ಮಾಡಿ ಅಶ್ವಮೇಧ ಯಾಗಕ್ಕೆ ಬೇಕಾದಂತಹ ಸಕಲ ಸಾಮಗ್ರಿಗಳನ್ನು ಕೂಡ ಕೂಡಲೇ ಸಿದ್ಧ ಮಾಡಿಕೊ ಮತ್ತು ಅಶ್ವಮೇಧ ಯಾಗದಲ್ಲಿ ಯಾವ ಯಾಗದ ಕುದುರೆಯನ್ನು ಎಲ್ಲ ಕಡೆ ಸಂಚಾರ ಮಾಡಲಿಕ್ಕೆ ಬಿಡಬೇಕು ಆ ಕುದುರೆಯನ್ನು ಕೂಡ ಕೂಡಲೇ ಸಿದ್ಧ ಮಾಡುವ. ಸರಿಯೂ ನದಿಯ ಉತ್ತರದ ತೀರ ಯಜ್ಞಕ್ಕೆ ಪ್ರಶಸ್ತವಾದಂಥ ಪ್ರದೇಶ ಆಗಿದೆ. ಅಲ್ಲೇ ಯಜ್ಞ ವೇದಿಕೆ ನಿರ್ಮಾಣವಾಗಲಿ. ಅದರ ಫಲವಾಗಿ ನೀನು ನಿಶ್ಚಿತವಾಗಿ ಸಂತಾನವನ್ನು ಪಡೆದುಕೊಳ್ತೀವಿ. ಮುಂದೆ ಆ ದಶರಥ ಆ ಪುರೋಹಿತರ ಮಾತುಗಳನ್ನು ಕೇಳಿ ತನ್ನ ಸಚಿವರಿಗೆ ಹೇಳಿದ. ಪೂಜ್ಯರಾದಂತಹ ಈ ಎಲ್ಲ ಗುರುಗಳು ಹೇಳಿದಂತೆ ಯಜ್ಞ ಉಪಕರಣಗಳನ್ನು ಕೂಡಲೇ ಸಿದ್ಧ ಮಾಡಿ ಯಜ್ಞದ ಅಶ್ವದ ಸಂರಕ್ಷಣೆಗೆ ಸಮರ್ಥರಾದಂಥ ಸೈನಿಕರನ್ನ ಕೊಟ್ಟು ಕಳಿಸಿ. ಸರಯೂ ನದಿಯ ಉತ್ತರ ತೀರದಲ್ಲಿ ಪೂಜ್ಯರಾದಂಥ ವಸಿಷ್ಠರು ಹೇಳಿದಂತೆ ಯಜ್ಞದ ವೇದಿಕೆ ನಿರ್ಮಾಣವಾಗಲಿ. ಯಜ್ಞ ನಿವಾರಕಗಳಾದಂತಹ ಶಾಂತಿಗಳು ಹೋಮಗಳೆಲ್ಲವೂ ಕೂಡ ಕಲ್ಪಶಾಸ್ತ್ರದಲ್ಲಿ ಹೇಳಿದಂತೆ ನಡೆಯಲಿ. ಈ ಯಜ್ಞದಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಅದು ಕರ್ತೃವಿಗೆ ದೊಡ್ಡ ಅನರ್ಥವನ್ನು ಉಂಟು ಮಾಡುವಂಥದ್ದು. ವಿದ್ವಾಂಸರಾದಂತಹ ಬ್ರಹ್ಮರಾಕ್ಷಸರು ಈ ಯಜ್ಞದಲ್ಲಿ ಉಂಟಾಗುವಂಥ ನ್ಯೂನ ಅತಿರೇಕಗಳನ್ನು ನಿರೀಕ್ಷೆ ಮಾಡ್ತಿರ್ತಾರೆ. ಯಾವುದಾದ್ರೂ ಕುಂದು ಕೊರತೆ ಆಗಿಬಿಟ್ರೆ ಅದರ ಫಲವಾಗಿ ಯಜ್ಞದ ಕರ್ತೃ ಕೂಡಲೇ ವಿನಾಶ ಹೊಂದುತ್ತಾನೆ. ಅಲ್ಲಿ ಬ್ರಹ್ಮರಾಕ್ಷಸರು ಅಂತಿದೆ. ಯಾರು ಬ್ರಹ್ಮರಾಕ್ಷಸರು ಅಂದರೆ ಸಾಧಾರಣವಾಗಿ ಭೂತ ಪ್ರೇತ ಪಿಶಾಚಿಗಳ ಬಗ್ಗೆ ರಾಕ್ಷಸರ ಬಗ್ಗೆ ನಮಗೆ ಗೊತ್ತಿದೆ. ಆದರೆ ಬ್ರಹ್ಮರಾಕ್ಷಸರು ಅಂದರೆ ಬ್ರಾಹ್ಮಣರಾದವರೇ ಒಂದು ವೇಳೆ ಪಿಶಾಚಿಗಳಾದರೆ ಅವರಿಗೆ ಬ್ರಹ್ಮರಾಕ್ಷಸ ಅಂತ ಕರೀತಾರೆ ಅಂತ ನಿಮಗೆಲ್ಲ ಗೊತ್ತಿದೆ. ಆದರೆ ಯಾವ ಫಲದಿಂದ ಯಾವ ಕಾರಣದಿಂದಾಗಿ ಬ್ರಾಹ್ಮಣರಾದವರು ಬ್ರಹ್ಮರಾಕ್ಷಸ ಆಗ್ತಾರೆ? ಸಾಂಗವೇದಂಥ ವೇದವನ್ನು ಅಧ್ಯಯನ ಮಾಡಿಯೂ ಕೂಡ ಇತರರಿಗೆ ಪಾಠ ಹೇಳಿಕೊಡದೇ ಇದ್ದರೆ ಆತ ಬ್ರಹ್ಮರಾಕ್ಷಸನಾಗ್ತಾನೆ. ದಾನ ದಕ್ಷಿಣ ಇತ್ಯಾದಿಗಳನ್ನು ತೆಗೆದುಕೊಂಡು ಅದಕ್ಕೆ ತಕ್ಕಂಥ ಪ್ರಾಯಶ್ಚಿತ್ತವನ್ನು ಆಮೇಲೆ ಜಪತಪಾದಿಗಳನ್ನು ಮಾಡದೇ ಇದ್ದರೆ ಅದರ ಫಲವಾಗಿ ಆತ ಬ್ರಹ್ಮರಾಕ್ಷಸ ಆಗ್ತಾನೆ. ಯಾಗ ಮಾಡಲಿಕ್ಕೆ ಯಜ್ಞ ಮಾಡಲಿಕ್ಕೆ ಅಯೋಗ್ಯರಾದವರನ್ನು ಕರೆದುಕೊಂಡು ಬಂದು ಅವರ ಮೂಲಕ ಯಜ್ಞ ಯಾಗಾದಿಗಳನ್ನು ಮಾಡಿಸಿ ತಾನು ತನ್ನ ಸ್ವಧರ್ಮದಲ್ಲಿ ಆಸಕ್ತಿಯನ್ನು ತೋರಿಸದೇ ಇದ್ದರೆ ಆ ಬ್ರಾಹ್ಮಣನು ಕೂಡ ಬ್ರಹ್ಮರಾಕ್ಷಸ ಆಗ್ತಾನೆ ಅಂತ ಪುರಾಣದಲ್ಲಿ ವಚನ ಇದೆ. ಯಾಜ್ಞವಲ್ಕ್ಯ ಸ್ಮೃತಿ ಅದರಲ್ಲಿ ಕೂಡ ಹೀಗೊಂದು ಶ್ಲೋಕ ಇದೆ. ಪರಸ್ಯ ಯೋಷಿತಂ ಹೃತ್ವ ಪರಸ್ವಮಪಹೃತ್ಯ ಚ ಅರಣ್ಯೇ ನಿರ್ಜನೇ ದೇಶೇ ಭವತಿ ಬ್ರಹ್ಮರಾಕ್ಷಸಃ. ಪರಸ್ತ್ರೀಯನ್ನು ಅಪಹಾರ ಮಾಡೋದು, ಪರರ ಸ್ವತ್ತನ್ನು ಅಪಹಾರ ಮಾಡೋದು ಏನಿದೆ ಅದು ಯಾರಿಗಾದರೂ ಘಾತಕವೇ. ಅದರಲ್ಲಿ ವಿಶೇಷವಾಗಿ ಬ್ರಾಹ್ಮಣನೇ ಆ ಥರ ಏನಾದ್ರು ಮಾಡಿಬಿಟ್ರೆ, ಪರಸ್ತ್ರೀ ಅಪಹಾರ ಮತ್ತು ಪರಸ್ವ ಅಪಹಾರ ಮಾಡಿಬಿಟ್ರೆ ಆತ ಅವಸಾನ ಅನಂತರದಲ್ಲಿ ನಿರ್ಜನವಾದಂತಹ ಅರಣ್ಯದಲ್ಲಿ ಬ್ರಹ್ಮರಾಕ್ಷಸನಾಗಿ ಸಂಚಾರ ಮಾಡ್ತಿರ್ತಾನೆ. ಸಂಯೋಗಂ ಪತಿತೈರ್ಗತ್ವ ಪರಸ್ಯೈವ ಚ ಯೋಷಿತಂ ಅಪಹೃತ್ಯ ಚ ವಿಪ್ರಸ್ವಂ ಭವತಿ ಬ್ರಹ್ಮರಾಕ್ಷಸಃ. ಮನುಸ್ಮೃತಿಯ ಮತ್ತೊಂದು ಮಾತಿನಂತೆ ಪತಿತರೊಡನೆ ಅಂದರೆ ಸ್ವಕರ್ಮದಲ್ಲಿ ನಿಷ್ಠರಾಗಿಲ್ಲದೆ ಚಾರಿತ್ರ್ಯ ಕಳ್ಕೊಂಡವರು ಇಂಥವ್ರಿಗೆ ಪತಿತರು ಅನ್ನಬೇಕು. ಆ ಪತಿತರೊಡನೆ ಸಂಬಂಧ, ಪರಸ್ತ್ರೀಹರಣ, ಬ್ರಾಹ್ಮಣನಾದವನ ಸ್ವತ್ತನ್ನು ಅಪಹಾರ ಮಾಡೋದು ಮುಂತಾದ ಮಹಾಪಾತಕಗಳನ್ನು ಮಾಡಿದಂಥ ಬ್ರಾಹ್ಮಣರು ಬ್ರಹ್ಮರಾಕ್ಷಸ ಆಗ್ತಾರೆ. ಅಂಥ ಬ್ರಹ್ಮರಾಕ್ಷಸರು ಈ ಅಶ್ವಮೇಧ ಮೊದಲಾದಂಥ ಯಾಗಗಳಲ್ಲಿ ನ್ಯೂನತೆಗಳನ್ನು ಹುಡುಕ್ಲಿಕ್ಕಾಗಿ ಕಾಯ್ತಿರ್ತಾರೆ. ಅಂಥ ದೊಡ್ಡ ಯಾಗಗಳನ್ನು ಸರಿಯಾಗಿ ಮಾಡಿದರೆ ಅದು ತಲುಪಬೇಕಾದಂಥ ದೇವತೆಗಳಿಗೆ ತಲುಪ್ತದೆ. ಸರಿಯಾಗಿ ಮಾಡದೇ ಇದ್ದರೆ ಈ ಬ್ರಹ್ಮರಾಕ್ಷಸರಿಗೆ ಅದು ತಲುಪಿ ಯಜ್ಞ ವ್ಯರ್ಥ ಆಗ್ತದೆ ಅಂತ ಶಾಸ್ತ್ರದ ಮಾತು. ಹಾಗಾಗಿ ಮಂತ್ರಿಗಳೇ, ನೀವೆಲ್ಲರೂ ಕೂಡ ಈ ಯಜ್ಞಯಾಗಾದಿ ಆಚರಣೆಗಳೆಲ್ಲ ನಿಪುಣರಾಗಿದ್ದೀರಿ. ಯಾವುದೇ ನ್ಯೂನತೆ ಬರದಂತೆ ಯಜ್ಞಕ್ಕೆ ತಾವು ವ್ಯವಸ್ಥೆ ಮಾಡಬೇಕು. ಆ ಎಲ್ಲ ಮಂತ್ರಿಗಳು ಕೂಡ ತಮ್ಮ ಆಜ್ಞಾನುಸಾರವಾಗಿ ನಾವು ಯಜ್ಞಕ್ಕೆ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿದರು.
ಚೈತ್ರ ಮಾಸದ ಪೌರ್ಣಮಿಯ ದಿವಸ ಯಜ್ಞವನ್ನು ಪ್ರಾರಂಭ ಮಾಡಬಹುದು ಎಂಬುದಾಗಿ ಅಲ್ಲಿ ನೆರೆದಂಥ ಬ್ರಾಹ್ಮಣರು ಕೂಡ ಹೇಳಿ ರಾಜನಿಗೆ ಆಶೀರ್ವದಿಸಿ ತಮ್ಮ ನಿವಾಸಗಳಿಗೆ ಹೊರಟು ಹೋದರು. ರಾಜ ಆ ಬ್ರಾಹ್ಮಣರು ಹೊರಟಾಗ ಅವರನ್ನ ಬಾಗಿಲಿನವರೆಗೆ ಹಿಂಬಾಲಿಸಿ ಬಂದು ಅವರನ್ನು ಕಳಿಸಿಕೊಟ್ಟ. ಸಚಿವರಿಗೆ ಮತ್ತೊಮ್ಮೆ ಆಜ್ಞೆ ಮಾಡಿದ, ಯಜ್ಞದ ಸಾಮಗ್ರಿಗಳನ್ನು ಸಿದ್ಧ ಮಾಡಿ ಅಂತ ಹೇಳಿ. ಅವರು ಕೂಡ ರಾಜನ ಅನುಜ್ಞೆಯನ್ನು ಪಡೆದುಕೊಂಡು ಹೊರಟು ಹೋದರು. ರಾಜ ತನ್ನ ಅಂತಃಪುರಕ್ಕೆ ತೆರಳಿ ತನ್ನ ಹೃದಯ ವಲ್ಲಭೆಯರಾದಂಥ ಕೌಸಲ್ಯ, ಸುಮಿತ್ರೆ ಮತ್ತು ಕೈಕೇಯಿಯರಿಗೆ ಪುತ್ರ ಪ್ರಾಪ್ತಿಗಾಗಿ ನಾನು ಅಶ್ವಮೇಧ ಯಾಗ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೇನೆ. ಹಾಗಾಗಿ ನನ್ನ ಜೊತೆ ನೀವು ಕೂಡ ಅಶ್ವಮೇಧ ಯಾಗದಲ್ಲಿ ದೀಕ್ಷಿತರಾಗಬೇಕು ಅಂತ ಅವರಿಗೆ ಹೇಳಿದ. ರಾಜ ಈ ಮಾತನ್ನು ಹೇಳಿದ ಕೂಡಲೇ ಅವರೆಲ್ಲರಿಗೂ ಕೂಡ ಬಹಳ ಸಂತೋಷ ಆಯಿತು. ಇಷ್ಟು ದಿವಸ ನಮ್ಮ ಕೊರತೆ ಏನಿತ್ತು ಆ ಕೊರತೆ ನೀಗಿ ನಮ್ಮ ಇಷ್ಟಾರ್ಥ ಸಿದ್ಧಿ ಆಗ್ತಿದೆ ಸದ್ಯದಲ್ಲೇ ಅಂತ ಅವರೆಲ್ಲರೂ ಕೂಡ ಸಂತೋಷವನ್ನು ತಾಳಿದರು. ಅಲ್ಲಿಗೆ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ 8ನೇ ಸರ್ಗ ಮುಕ್ತಾಯ ಆಗಿದೆ. 9ನೇ ಸರ್ಗದಲ್ಲಿ ಈ ಒಂದು ಮಾತಿದೆ. ಎಲ್ಲ ಮಂತ್ರಿಗಳು ಹೊರಟು ಹೋದ್ಮೇಲೆ ಸುಮಂತ್ರ ಮತ್ತೊಮ್ಮೆ ದಶರಥನನ್ನು ಕಾಣಲಿಕ್ಕೆ ಬಂದ. ಏಕಾಂತದಲ್ಲಿ ರಾಜನಿಗೆ ಹೇಳಿದ, ಮಹಾರಾಜನೇ, ಪುತ್ರ ಪ್ರಾಪ್ತಿಗಾಗಿ ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತ ನೀನು ವಿಚಾರ ಮಾಡಿದ್ದಿ, ನೀನು ಕೂಡ ದೀಕ್ಷಾಬದ್ಧನಾಗಿದ್ದಿ. ಈ ನಿನ್ನ ಅಶ್ವಮೇಧ ಯಾಗ ಮತ್ತು ನಿನ್ನ ಸಂತಾನ ಪ್ರಾಪ್ತಿ ಇದಕ್ಕೆ ಸಂಬಂಧಪಟ್ಟಂತೆ ನನಗೊಂದು ವಿಷಯ ಗೊತ್ತಿದೆ. ಪುರಾಣಗಳಲ್ಲಿ ಮತ್ತು ಜ್ಞಾನಿಗಳಾದವರ ಕಡೆಯಿಂದ ಕೇಳಿ ತಿಳಿದಂಥ ಒಂದು ವಿಷಯ ನನಗೆ ಗೊತ್ತಿದೆ. ಸನತ್ ಕುಮಾರರು ಋಷಿಗಳ ಎದುರಿಗೆ ನಿನ್ನ ಸಂತಾನ ಪ್ರಾಪ್ತಿಯ ವಿಷಯವಾಗಿ ಒಂದು ಕಥೆಯನ್ನು ಹೇಳಿದ್ರು ಹಿಂದೆ. ಯಾಕಂದ್ರೆ ದಶರಥನಿಗೆ ರಾಮ ಹುಟ್ಟೋದು ಏನಿದೆ ಅದು ಒಂದು ಪುರಾಣವೇ. ಆ ಸನತ್ ಕುಮಾರಾದಿ ಋಷಿಗಳು ಉಳಿದ ಋಷಿಗಳಿಗೆ ಆ ಕಥೆಯನ್ನು ಮೊದಲೇ ಹೇಳಿದ್ರು. ಅದನ್ನು ಈ ಸುಮಂತ ಕೇಳಿಸ್ಕೊಂಡಿದ್ದ. ಅದನ್ನು ರಾಜನಿಗೆ ಆತ ಹೇಳಿದ. ಕಾಶ್ಯಪ ಅನ್ನುವ ಋಷಿಗೆ ವಿಭಂಡಕ ಅಥವಾ ವಿಭಾಂಡಕ ಅನ್ನುವ ಹೆಸರಿನ ಒಬ್ಬ ಮಗ ಇದ್ದಾನೆ. ಅವನಿಗೆ ಋಷ್ಯಶೃಂಗ ಅನ್ನುವ ಹೆಸರಿನ ಪ್ರಖ್ಯಾತನಾದಂತಹ ಒಬ್ಬ ಮಗ ಇದ್ದಾನೆ. ಅವನು ಅರಣ್ಯದಲ್ಲೇ ಸಂಚಾರ ಮಾಡ್ತಿರ್ತಾನೆ. ಅಂಥ ಪುಣ್ಯಾತ್ಮ ರೋಮಪಾದ ಅನ್ನೋ ಹೆಸರಿನ ರಾಜನ ರಾಜ್ಯಕ್ಕೆ ಬಂದು ಅಲ್ಲಿ 12 ವರ್ಷದ ದೀರ್ಘಕಾಲ ಬರಗಾಲ ಬಂದದ್ದನ್ನು ಪರಿಹಾರ ಮಾಡಿ ಮಳೆ ಬೆಳೆ ಆಗುವಂತೆ ಮಾಡ್ತಾನೆ. ಆ ಋಷ್ಯಶೃಂಗನನ್ನ ನಿನ್ನ ರಾಜ್ಯಕ್ಕೆ ಕರೆದು ಅಲ್ಲಿ ಅವನ ಮೂಲಕವಾಗಿ ಪುತ್ರ ಕಾಮೇಷ್ಟಿ ಯಾಗವನ್ನ ಮತ್ತು ಅಶ್ವಮೇಧ ಯಾಗವನ್ನ ಇವೆರಡನ್ನು ಕೂಡ ಮಾಡಿಸಬೇಕು. ಅದ್ರ ಮೂಲಕ ನಿನ್ನ ಸಂತಾನ ಪ್ರಾಪ್ತಿ ಆಗೋದಿದೆ. ಈ ಕಥೆಯನ್ನು ನಾನು ಹಿಂದೆನೇ ಕೇಳಿದ್ದೆ ಅಂತ ಹೇಳಿದ ಸುಮಂತ್ರ. ಅರಣ್ಯದಲ್ಲೇ ಬೆಳೆದಿದ್ದಂತ ಋಷ್ಯಶೃಂಗ ಅನ್ನುವನು ಯಾವಾಗಲೂ ಅರಣ್ಯದಲ್ಲೇ ಸಂಚಾರ ಮಾಡ್ತಿದ್ದ. ತಂದೆ ಮಾತು ಅವನಿಗೆ ಗೊತ್ತಿರೋ ವ್ಯಕ್ತಿ ಅಂದ್ರೆ ತಂದೆ ಒಬ್ಬನೇ ಜಗತ್ತಿನಲ್ಲಿ, ತಾಯಿಯೂ ಗೊತ್ತಿಲ್ಲ ಅವನಿಗೆ. ಆತ ಕಠೋರವಾದಂತಹ ಬ್ರಹ್ಮಚರ್ಯವನ್ನು ಪಾಲನೆ ಮಾಡ್ತಿದ್ದ. ಆ ಬ್ರಹ್ಮಚರ್ಯಕ್ಕೆ ಭಂಗ ಆಗುವಂತ ಪ್ರಸಂಗ ಬಂತು. ಅಂಥ ಕಠೋರ ಬ್ರಹ್ಮಚರ್ಯವನ್ನು ಪಾಲಿಸಿಕೊಂಡು ಬಂದಂತಹ ಋಷ್ಯಶೃಂಗನ ಮಹತ್ವದಿಂದ ಮಳೆ ಬೆಳೆ ಆಯಿತು ಅನ್ನುವ ಕಥೆ ಏನಿದೆ, ಅದಕ್ಕೆ ಪೂರಕವಾಗಿ ಮಹಾಭಾರತದಲ್ಲಿ ಬಂದಂತೆ ಆ ಋಷ್ಯಶೃಂಗನ ಕಥೆಯನ್ನು ನೋಡಬೇಕು. ಹಿಂದೊಂದ್ಸರಿ ಹರಿವಂಶದಲ್ಲಿ ಸೂಕ್ಷ್ಮವಾಗಿ ಹೇಳಿದ್ದೆ ಅಂತ ನೆನಪು. ಮಹಾಭಾರತದಲ್ಲಿ ವಿವರವಾಗಿದೆ. ಮತ್ತೆ ಈ ಬಾಲಕಾಂಡದ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ 9ನೇ ಸರ್ಗದಲ್ಲಿ ಅದರ ದೀರ್ಘವಾದಂತಹ ವಿವರಣೆ ಏನಿಲ್ಲ, ಸಂಕ್ಷಿಪ್ತವಾದ ವಿವರಣೆ ಇದೆ. ಅದಕ್ಕಾಗಿ ಮಹಾಭಾರತದಲ್ಲಿ ಬಂದಂತೆ ಆ ಕಥೆಯನ್ನು ನೋಡಬೇಕು. ಲೋಮಶ ಅನ್ನುವ ಋಷಿ ಮತ್ತು ಯುಧಿಷ್ಠಿರರ ನಡುವೆ ಒಂದು ಧಾರ್ಮಿಕ ಸಂವಾದ ನಡೆದಿರ್ತದೆ. ವಿಭಾಂಡಕ ಅನ್ನುವ ಋಷಿಗಳಿಗೆ ಅಲ್ಲಿ ವಿಭಾಂಡಕ ಅಂತ ಹೆಸರಿದೆ, ಇಲ್ಲಿ ವಿಭಂಡಕ ಅಂತಿದೆ ರಾಮಾಯಣದಲ್ಲಿ. ಆ ಋಷಿಯ ಮಗನಾಗಿ ಋಷ್ಯಶೃಂಗ ಹುಟ್ಟಿದ್ದು ಹೇಗೆ ಅದನ್ನೆಲ್ಲ ನಿಮಗೆ ಸ್ವಲ್ಪ ನೀವು ವಿವರಣೆ ಮಾಡಿ ಹೇಳಿ. ಅವನ ತಾಯಿ ಯಾರು? ಹೆಣ್ಣು ಜಿಂಕೆಯಲ್ಲಿ ಹುಟ್ಟಿದ ಆತ ಅಂತ ಹೇಳಿದರೆ, ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಲಿಲ್ಲ ಅವನು.
ಹೆಣ್ಣು ಜಿಂಕೆಯ ಹೊಟ್ಟೆಯಲ್ಲಿ ಹುಟ್ಟಿದ. ಅದೆಲ್ಲ ಹೇಗೆ, ಅದನ್ನು ವಿವರಣೆ ಮಾಡಿ ಹೇಳಿ ಕಥೆ. ಆತ ಬಂದ ಮಾತ್ರಕ್ಕೆ ಮಳೆ ಬಂದದ್ದು ಹೇಗೆ? ಈ ಋಷ್ಯಶೃಂಗನ ಜೀವನ ಚರಿತ್ರವನ್ನು ಪೂರ್ಣವಾಗಿ ಕೇಳಬೇಕು ಅನ್ನೋ ಅಭಿಲಾಷೆ ನನಗೆ ಬಂದಿದೆ, ಅದನ್ನು ಹೇಳಿ ಅಂತಂದಾಗ ಆ ಲೋಮಶರು ನಸುನಕ್ಕು ಈ ಮುಂದಿನ ಕಥೆಯನ್ನು ಹೇಳಿದರು. ವಿಭಾಂಡಕ ಋಷಿಗಳು ಒಮ್ಮೆ ಒಂದು ಸರೋವರದ ಸಮೀಪದಲ್ಲಿ ಆಶ್ರಮವನ್ನು ಕಟ್ಟಿಕೊಂಡು, ಸರೋವರ ಅಥವಾ ನದಿ ಸಮೀಪದಲ್ಲಿ ಆಶ್ರಮವನ್ನು ಕಟ್ಟಿಕೊಂಡು ಅಲ್ಲೊಂದು ತಪಸ್ಸನ್ನು ಮಾಡ್ತಿದ್ರು. ಅನೇಕ ವರ್ಷಗಳ ಕಾಲ, ಎಷ್ಟೋ ವರ್ಷಗಳ ಕಾಲ ದೀರ್ಘವಾದ ತಪಸ್ಸನ್ನು ಮಾಡ್ತಿದ್ರು ಅವರು ಅಖಂಡ ಬ್ರಹ್ಮಚಾರಿಯೇ. ಹಾಗೆ ತಪಸ್ಸು ಮಾಡ್ತಿದ್ದಾಗ ಒಂದು ಸರಿ ಅವರಿಗೆ ಆ ತಪಸ್ಸಿನ ಸಮಾಧಿಯಿಂದ ಹೊರಗೆ ಬರುವಂತಾಯ್ತು. ಹೊರಗೆ ಕಣ್ತೆರೆದು ನೋಡಿದರು. ಸರೋವರಕ್ಕೆ ಸ್ನಾನ ಮಾಡಲಿಕ್ಕೆ ಅಂತ ಬಂದರು. ಎದುರುಗಡೆ ಊರ್ವಶಿ ಅನ್ನೋ ಅಪ್ಸರೆ ಕಾಣಿಸಿದ್ಲು. ಊರ್ವಶಿ ಅನ್ನೋ ಅಪ್ಸರೆಯನ್ನು ನೋಡಿದ ಕೂಡಲೇ ಅನೇಕ ಸಹಸ್ರ ವರ್ಷಗಳಿಂದಲೂ ಅವರೇನು ಅಖಂಡವಾದಂಥ ಬ್ರಹ್ಮಚರ್ಯ ಪರಿಪಾಲಿತ ಆಗಿತ್ತು, ಆ ಬ್ರಹ್ಮಚರ್ಯಕ್ಕೆ ಅವಾಗ ಭಂಗ ಬಂತು. ಆ ಬ್ರಹ್ಮಚರ್ಯಕ್ಕೆ ಭಂಗ ಬಂದಾಗ ಅದೇ ಸಂದರ್ಭದಲ್ಲಿ ಆ ಸರೋವರದಲ್ಲಿ ನೀರು ಕುಡಿಲಿಕ್ಕೆ ಅಂತ ಒಂದು ಹೆಣ್ಣು ಜಿಂಕೆ ಬಂದಿತ್ತು. ಅದು ಈ ಋಷಿಗಳ ತೇಜಸ್ಸನ್ನು ಕುಡಿದು ಬಿಡ್ತು. ಹಾಗಾಗಿ ಅದು ಗರ್ಭಿಣಿ ಆಯಿತು. ಆ ಜಿಂಕೆಯು ಕೂಡ ಅದೊಂದು ಸಾಧಾರಣವಾದ ಜಿಂಕೆ ಅಲ್ಲ, ಒಬ್ಬ ದೇವತೆನೇ ಆಕೆ. ಯಾವುದೋ ಒಂದು ಅಪರಾಧಕ್ಕಾಗಿ ಜಿಂಕೆಯ ಜನ್ಮ ಬರಲಿ ಅಂತ ಬ್ರಹ್ಮದೇವರ ಶಾಪ ಇತ್ತು ಅವಳಿಗೆ. ಶಾಪ ಪರಿಹಾರ ಹೇಗೆ ಅಂತ ಬ್ರಹ್ಮದೇವರನ್ನು ಕೇಳಿದ್ಲು. ಒಬ್ಬ ಮಹಾತ್ಮನಿಗೆ, ಮಹರ್ಷಿಗೆ ನೀನು ಜನ್ಮವನ್ನು ಕೊಡ್ತಿ, ಆವಾಗ ನಿನ್ನ ಜಿಂಕೆಯ ಜನ್ಮ ನೀಗಿ ಹೋದೀತು ಅಂತ ಅವರು ಶಾಪದ ಪರಿಹಾರ ಹೇಳಿದ್ರು. ಹೀಗೆ ಆ ಬ್ರಹ್ಮನ ಶಾಪ ಮತ್ತು ವಿಧಿಯ ನಿಯಮ ಇವೆರಡಕ್ಕೆ ಒಳಪಟ್ಟಂತೆ ಆ ಹೆಣ್ಣು ಜಿಂಕೆ ಆ ಒಂದು ಗಂಡು ಮಗುವನ್ನು ಪ್ರಸವಿಸಿತು. ನವಮಾಸಗಳು ತುಂಬಿತು. ಅದಕ್ಕೂ ಕೂಡ 9 ತಿಂಗಳಾದ ಮೇಲೆ ಒಂದು ಮಹಾ ತೇಜಸ್ವಿಯಾದಂಥ ಶಿಶುವಿಗೆ ಜನ್ಮ ತಾಳಿತು ಮತ್ತು ತಾನು ದೇವತೆಯಾಗಿ ಹೊರಟೋಗ್ಬಿಡ್ತು. ಹಾಗಾಗಿ ಅವನಿಗೆ ತಾಯಿನೇ ಇರಲಿಲ್ಲ. ಈ ವಿಭಾಂಡಕ ಋಷಿಯೇ ಅವನನ್ನು ತಾಯಿ ತಂದೆ ಎರಡೂ ಆಗಿ ಸಲಹಿದ್ರು. ಪಾದದಿಂದ ಹಿಡಿದು ತಲೆ ತನಕ ಪೂರ್ಣವಾಗಿ ಮನುಷ್ಯನ ರೂಪ ಇತ್ತು. ಆದರೆ ಹುಟ್ಟಿಸಿದಂಥ ತಾಯಿ ನೆನಪಿಗಾಗಿ ತಲೆ ಮೇಲೆ ಮಾತ್ರ ಒಂದು ಕೊಂಬಿತ್ತು. ಹಾಗಾಗಿ ಅದಕ್ಕೆ ಋಷ್ಯಶೃಂಗ, ಶೃಂಗ ಅಂದರೆ ಕೊಂಬು, ಹೀಗೆ ಅದಕ್ಕೆ ಹೆಸರು ಬಂತು. ಹುಟ್ಟಿದ ಆರೋಗ್ಯ ಅದು ತೇಜಸ್ವಿ ಆಗಿತ್ತು. ಬೆಳೀತಾ ಬೆಳೀತಾ ಮತ್ತಷ್ಟು ತೇಜಸ್ವಿ ಆಯಿತು, ಮತ್ತಷ್ಟು ಜ್ಞಾನಿ ಆಯಿತು. ಯಾವಾಗಲೂ ತಪಸ್ಸಿನಲ್ಲೇ ಆತ ನಿರತನಾಗಿರ್ತಿದ್ದ, ವೇದಾಧ್ಯಯನನೇ ಮಾಡ್ತಿದ್ದ. ಅವನಿಗೆ ಬೇರೆ ಯಾವ ಹೆಂಗಸಿನ ಪರಿಚಯವೇ ಇರಲಿಲ್ಲ ಅಂತ ನಾನು ಹೇಳಿದ್ನಲ್ಲ ಆವಾಗ ಹಿಂದೊಮ್ಮೆ. ಅಷ್ಟೇ ಅಲ್ಲ, ತಂದೆಯನ್ನು ಬಿಟ್ಟು ಅವ್ನು ಬೇರೆ ಯಾರೂ ನೋಡಿರಲಿಲ್ಲ, ಗಂಡಸನ್ನೇ ನೋಡಿರಲಿಲ್ಲ, ನಾವು ಹೆಂಗಸನ್ನ ಯಾವಾಗ ನೋಡಬೇಕು ಅಂತ ಬ್ರಹ್ಮಚರ್ಯ ಒಂದು. ವೇದೋಕ್ತವಾದಂಥ ಕರ್ಮಗಳು, ಋಷಿಗೆ ಉಚಿತವಾದಂಥ ಕರ್ಮಗಳನ್ನು ಮಾಡ್ತಾ ಆತ ಮಗ್ನನಾಗಿಬಿಟ್ಟಿದ್ದ. ಆ ದೇಶದಲ್ಲಿ, ಅದೇ ಸಂದರ್ಭದಲ್ಲಿ ಅಂಗ ದೇಶಕ್ಕೆ ಲೋಮಪಾದ ಅನ್ನುವ ಹೆಸರಿನ ಒಬ್ಬ ರಾಜ ಇದ್ದ. ದಶರಥನ ಸ್ನೇಹಿತನು ಕೂಡ ಆಗಿದ್ದ ಅವನು. ದಶರಥ ತನ್ನ ಮಗಳಾದಂಥ ಶಾಂತ ಅನ್ನೋವಳನ್ನ ಅವನಿಗೆ ದತ್ತು ಕೊಟ್ಟಿದ್ದ. ಅದನ್ನ ಹೇಳಿದ್ದೆ ಹಿಂದೊಂದ್ಸರಿ ರಘುವಂಶದಲ್ಲಿ. ಈ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಇವ್ರಿಗಿಂತ ಮೊದಲು ಶಾಂತ ಅಂತ ಅವನಿಗೊಬ್ಬ ಮಗಳಿದ್ದು. ಆ ಶಾಂತ ಅನ್ನೋ ಮಗಳು ಯಾವ ತಾಯಿ ಹೊಟ್ಟೆಯಿಂದ ಹುಟ್ಟಿದ್ಲು? ಆ 700 ಜನ ಪತ್ನಿಯರಿದ್ರು ಅಂತ ಒಂದು ಕಡೆ ಇದೆ, 350 ಜನ ಪತ್ನಿಯರಿದ್ರು ಅಂತ ವಾಲ್ಮೀಕಿ ರಾಮಾಯಣದಲ್ಲಿದೆ. ಅಥವಾ ಕೌಸಲ್ಯ ಸುಮಿತ್ರ ಕೈಕಿ, ಈ 3 ಜನರಲ್ಲಿ ಯಾರಿಂದ ಅವಳು ಹುಟ್ಟಿದ್ಲು ಅನ್ನೋ ಮಾಹಿತಿ ಇಲ್ಲ. ಅಂತೂ ಒಬ್ಬಳು ಮಗಳಿದ್ಲು ಶಾಂತ ಅನ್ನೋವಳು. ಅವಳನ್ನ ಆ ಸ್ನೇಹಿತನಾದಂತ ಅವನಿಗೆ ದತ್ತು ಕೊಟ್ಟುಬಿಟ್ಟಿದ್ದ. ಇದನ್ನ ನೋಡಿ ನನಗೇನು ಅನಿಸ್ತು ಅಂದ್ರೆ, ಅವ್ನಿಗೆ ದತ್ತು ಕೊಡ್ಬೇಕಾದ್ರೆ ಒಬ್ಬಳೇ ಮಗಳಿದ್ರೆ ದತ್ತು ಹಾಕಿ ಕೊಡ್ತಾನೆ. ಹಾಗಾಗಿ ಇನ್ನೊಂದಿಷ್ಟು ಜನ ಮಕ್ಕಳು ಇದ್ದಿರ್ಬೇಕು ಅವನಿಗೆ, ಗಂಡು ಮಕ್ಕಳು ಇದ್ದಿರಬೇಕು, ಹೆಣ್ಮಕ್ಳು ಇದ್ದಿರಬೇಕು ಅಂತ ನನ್ನ ಆಲೋಚನೆ. ಆದ್ರೆ ಅವರೆಲ್ಲರೂ 350 ಜನ ಮತ್ತು 700 ಜನ ಪತ್ನಿಯರಿದ್ರು ಅಂತ ಬೇರೆ ಪತ್ನಿಯರಿದ್ರಲ್ಲ, ಅವರಲ್ಲಿ ಹುಟ್ಟಿದವರಾಗಿರ್ಬೇಕು. ಅವರು ಪಟ್ಟದರಸಿಯರ ಸ್ಥಾನಕ್ಕೆ ಬರುವಂಥವ್ರು ಇರಲಿಲ್ಲ. ಹಾಗಾಗಿ ಅವರಲ್ಲಿ ಗಂಡು ಮಗು ಒಂದೊಳ್ಳೆ ಹುಟ್ಟುವ ಸಾಧ್ಯತೆ ಇದ್ರೂ ಅವನಿಗೆ ಮುಂದಿನ ಪಟ್ಟ ಸ್ವೀಕಾರ ಮಾಡುವಂತಹ ಗಂಡು ಮಗ ಇರಲಿಲ್ಲ. ಅದಾಗಬೇಕಾದ್ರೆ ಈ 3 ಜನರ ಗರ್ಭದಿಂದ ಮಾತ್ರ. ಅದಕ್ಕಾಗಿ ಸಂತಾನ ಇಲ್ಲ ಅಂತ ಆತ ಕೊರಗುತ್ತಿದ್ದ ಅಂತ ನನ್ನ ಆಲೋಚನೆ. ಆ ಲೋಮಪಾದ ಒಮ್ಮೆ ಒಂದು ಅಪರಾಧ ಮಾಡಿದಂತೆ. ಏನಂದ್ರೆ, ಒಬ್ಬ ಯಾವನೋ ಬ್ರಾಹ್ಮಣನಿಗೆ ಏನೋ ದಾನ ಕೊಡ್ತೇನೆ ಅಂತ ಒಂದು ಮಾತು ಕೊಟ್ಟಿದ್ದ. ಆದರೆ ಆ ಕೊಟ್ಟಂತ ಮಾತನ್ನ ಮುಂದೆ ಒಂದ್ಸರಿ ಇಲ್ಲ, ನಾನೇನು ಮಾತೇ ಕೊಟ್ಟಿರಲಿಲ್ಲ ಅಂದ್ಬಿಟ್ಟ.
ಮಾತನ್ನು ಹಿಂತೆಗೆದುಕೊಂಡ್ಬಿಟ್ಟ. ಬ್ರಾಹ್ಮಣನನ್ನು ಶೂನ್ಯ ಹಸ್ತನನ್ನಾಗಿ ಕಳಿಸಿಬಿಟ್ಟ. ಇದೇನೋ ಸುಮ್ಮನೆ ಪರಿಹಾಸಕ್ಕಾಗಿ ಮಾಡಿದ ಅಂತಲೂ ಕೆಲವರು ಹೇಳ್ತಾರೆ. ಆ ಪರಿಹಾಸಕ್ಕಾಗಿ ಮಾಡಿದ್ನೋ ಮರೆವಿನಿಂದ ಮಾಡಿದ್ನೋ ಅಂತೂ ಯಾವ ದುರುದ್ದೇಶದಿಂದ ಮಾಡಿದ್ನೋ ಗೊತ್ತಿಲ್ಲ. ಒಬ್ಬ ಬ್ರಾಹ್ಮಣ ಹೀಗೆ ನಿರಾಶನಾಗಿ ಹೊರಟೋದ ಕೂಡಲೇ ಉಳಿದೆಲ್ಲ ಬ್ರಾಹ್ಮಣರು ಕೂಡ ಹೊರಟೋಗ್ಬಿಟ್ರು ಆ ಸ್ಥಾನದಿಂದ. ಅತಿಥಿರಿ ಯಸ್ಯ ಭಗ್ನಾಶೋ ಬೃಹತ್ ಪ್ರತಿ ನಿವರ್ತತೆ ತತಸ್ಯ ದುಷ್ಕೃತಂ ದತ್ವ ಪುಣ್ಯಂ ಆದಾಯ ಗಚ್ಚತಿ ಅಂತ ಶಾಸ್ತ್ರದ ಮಾತು. ನಿಮ್ಮ ಮನೆಗೆ ಅತಿಥಿ ಬಂದಾಗ ಆತ ಭಗ್ನಾಶನಾಗಿ ನಿರಾಶನಾಗಿ ಹೊರಟು ಹೋದ್ರೆ, ನೀವು ಆತನನ್ನು ಸುಯೋಗ್ಯ ರೀತಿಯಲ್ಲಿ ಸತ್ಕಾರ ಮಾಡದೇ ಇದ್ರೆ, ಆತ ತನ್ನ ಪಾಪದ ಮೂಟೆಯನ್ನು ನಿಮ್ಮ ಮನೆಯಲ್ಲಿಟ್ಟು ನಿಮ್ಮ ಪುಣ್ಯದ ಮೂಟೆಯನ್ನು ತನ್ನ ಬೆನ್ನ ಮೇಲೆ ಹೊತ್ಕೊಂಡು ಹೋಗಿಬಿಡ್ತಾನೆ. ನಮಗೆ ಪುಣ್ಯದ ಹಾನಿ, ಅವನ ಪಾಪ ನಮಗೆ, ಹೀಗಾಗ್ತದೆ ಅಂತ ಶಾಸ್ತ್ರದ ಮಾತಿದೆ. ಬ್ರಾಹ್ಮಣರೆಲ್ಲ ರಾಜನನ್ನು ಬಿಟ್ಟು ಹೊರಟು ಹೋದ್ರು. ಅವನ ಸಮೀಪದಲ್ಲಿ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡಿಸುವಂತ ಪುರೋಹಿತರೇ ಯಾರೂ ಇಲ್ಲ. ರಾಜ್ಯದಲ್ಲಿ ಯಜ್ಞಯಾಗಾದಿಗಳೇ ನಡೆಯದಿದ್ರೆ ಮಳೆ ಬೆಳೆ ಆಗೋದು ಹೇಗೆ? ಇಂದ್ರ ಕುಪಿತನಾಗಿ ಅನೇಕ ವರ್ಷಗಳ ಕಾಲ ಮಳೆನೇ ಬರಲಿಲ್ಲ. ಅಂಗದೇಶದ ಪ್ರಜೆಗಳು, ರಾಜ ಎಲ್ಲರೂ ದುಃಖಕ್ಕೀಡಾದರು. ಕ್ಷಾಮ ಪರಿಹಾರಕ್ಕಾಗಿ ಮಂತ್ರಿಗಳ ಜೊತೆ ರಾಜ ಸಮಾಲೋಚನೆ ಮಾಡಿದ. ಬೇರೆ ದೇಶದಿಂದ ಇಂದ್ರನ ಪೂಜೆಯಲ್ಲಿ ನಿಷ್ಣಾತರಾದಂತಹ ಕೆಲವು ಬ್ರಾಹ್ಮಣರನ್ನು ಕರೆಸಿದ. ಇಂದ್ರನ ಪೂಜೆ ಮಾಡಿ ಮಳೆ ತರಿಸಲಿಕ್ಕೆ ಅವರು ಪ್ರಖ್ಯಾತರಾಗಿದ್ದರು. ಅದಲ್ಲೇ ಸ್ಪೆಷಲಿಸ್ಟ್ಗಳಾಗಿದ್ದರಂತವ್ರು. ಅಂತಹ ಬ್ರಾಹ್ಮಣರನ್ನು ಕರೆಸಿದ. ಯಥೋಚಿತವಾಗಿ ಸತ್ಕಾರ ಮಾಡಿ, ನಮ್ಮ ದೇಶದಲ್ಲಿ ಮಳೆ ಆಗಬೇಕಾಗಿದೆ, ಸುಭಿಕ್ಷೆ ಆಗಬೇಕಾಗಿದೆ, ನಾನು ಏನು ಮಾಡಬೇಕು ನನಗೆ ತಿಳಿಸಿ ಅಂತ ಕೇಳಿದ. ಒಬ್ಬೊಬ್ಬರು ಒಂದೊಂದು ಥರ ಸಲಹೆ ಕೊಟ್ಟರು. ಅದರಲ್ಲಿ ಒಬ್ಬ ಜ್ಞಾನಿ ಹೇಳಿದ, ರಾಜನೇ, ನೀನೇ ಮಾಡಿದಂತಹ ಅಪರಾಧದಿಂದಾಗಿ ಬ್ರಾಹ್ಮಣರು ನಿನ್ನ ಮೇಲೆ ಕುಪಿತರಾಗಿದ್ದಾರೆ, ಅವರನ್ನು ಸಮಾಧಾನ ಮಾಡಬೇಕು. ನಿನ್ನ ಕಾರಣದಿಂದ ಕುಪಿತರಾದಂತಹ ಬ್ರಾಹ್ಮಣರೆಲ್ಲ ಹಿಂದೆ ಕರೆಸರು. ಇದೊಂದು ಉಪಾಯ. ಮತ್ತೊಂದು ಏನಂದ್ರೆ, ತಪಸ್ವಿಯೊಬ್ಬನ ಏಕಮಾತ್ರ ಪುತ್ರ ಋಷ್ಯಶೃಂಗ ಅಂತಿದ್ದಾನೆ. ನಿನ್ನ ರಾಜ್ಯಕ್ಕೆ ಸಮೀಪದ ಕಾಡಿನಲ್ಲೇ ಆತ ಇದ್ದಾನೆ. ಹೆಣ್ಣೆಂಬ ಜಾತಿ ಇದೆ ಅನ್ನೋದೇ ಗೊತ್ತಿಲ್ಲ ಅವನಿಗೆ. ಅಂತ ಬ್ರಹ್ಮಚಾರಿ ಅವನು. ಇವನು ಬ್ರಹ್ಮಚಾರಿ ಕೋರಿಸಿದ್ರೆ ನಾವೆಲ್ಲ ಹೆಸರಿಗೆ ಮಾತ್ರ ಬ್ರಹ್ಮಚಾರಿ, ಏನು ಅವಿವಾಹಿತರಾದ ಕಾರಣದಿಂದ ಬ್ರಹ್ಮಚಾರಿ ಅಷ್ಟೇ, ಉಳಿದವರೆಲ್ಲ. ಬಹಳ ರುಜು ಸ್ವಭಾವದವನು, ಕಪಟ ಅಂದ್ರೆ ಏನಂತೆ ಗೊತ್ತಿಲ್ಲ ಅವನಿಗೆ. ಆತ ನಿನ್ನ ರಾಜ್ಯದೊಳಗೆ ಕಾಲಿಟ್ಟರೆ ಸಾಕು ಮಳೆ ಆಗಬೇಕಲ್ಲಿ, ಸಂಶಯ ಪಡಬೇಡ ಇದ್ರ ಬಗ್ಗೆ. ರಾಜ ಕೂಡಲೇ ತಾನು ಹಿಂದೆ ಬ್ರಾಹ್ಮಣರಿಗೆ ಅನ್ಯಾಯ ಮಾಡಿದ್ದ, ಅದಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡ. ತನ್ನ ದೇಶವನ್ನು ಬಿಟ್ಟು ಹೋದಂತಹ ಬ್ರಾಹ್ಮಣರ ಹತ್ರ ಹೋಗಿ ಅವರಿಗೆ ಸಮಾಧಾನಗೊಳಿಸಿ ಅವನು ತನ್ನ ದೇಶಕ್ಕೆ ಕರೆತಂದ. ಪ್ರಜೆಗಳಿಗೂ ಬಹಳ ಆನಂದ ಆಯಿತು. ಮುಂದೆ ಋಷ್ಯಶೃಂಗನ ಇಲ್ಲಿ ಕರ್ಕೊಂಡು ಬರೋದು ಹೇಗೆ? ಆ ಯಾತಕ್ಕಾಗಿ ಇಲ್ಲಿ ಬರ್ಬೇಕು? ಅವನಿಗೆ ಇಲ್ಲೇನು ಆಕರ್ಷಣೆ ಏನಿದೆ? ಅವನಿಗೆ ಏನೋ ಒಂದು ಪದವಿ ಕೊಡ್ತೀನಿ ಅಂತ, ಸಂಪತ್ತು ಕೊಡ್ತೀನಿ ಅಂತ ಹೇಳಿದ್ರೆ ಅವನು ಬರೋವನೇ ಅಲ್ಲ, ಅವರಪ್ಪ ಅವನು ಕಳಿಸೋನೂ ಅಲ್ಲ. ಹೇಗೆ ಕರೆತರಬೇಕು ಅಂತ ಆಲೋಚನೆ ಮಾಡಿದ್ರು. ತಂದೆ ಒಬ್ಬ ಬಿಟ್ಟು ಬೇರೆ ಮನುಷ್ಯ ಇದ್ದಾನೆ ಅನ್ನೋದೇ ಗೊತ್ತಿಲ್ಲ ಅವನಿಗೆ. ಏನ್ ಮಾಡಬೇಕು? ಅನೇಕ ಶಾಸ್ತ್ರಜ್ಞರು, ಅರ್ಥಜ್ಞರು, ದಂಡ ನೀತಿಜ್ಞರೆಲ್ಲರನ್ನು ಕರೆದು ರಾಜ ವಿಚಾರ ಮಾಡಿದ. ಕೊನೆಗೆ ಬಹಳ ಕಷ್ಟಕರವಾದಂತಹ ಒಂದು ಯೋಚನೆ ಯಾರ್ದೋ ತಲೆಗೆ ಹೊಳಿತು. ಅದೇನಂದ್ರೆ, ರಾಜಧಾನಿಯಲ್ಲಿದ್ದಂಥ ಸುಂದರಿಯರಾದಂಥ ಕೆಲವು ವೇಶ್ಯರನ್ನು ಕರೆದು ಅವರನ್ನು ಅಲ್ಲಿ ಕಳಿಸಿ ಅವನನ್ನು ಕರೆಸಬೇಕು. ಹಾಗೆ ವೇಶ್ಯರನ್ನು ಕರೆದ್ರು ಯಾರೋ ಒಬ್ಬ ಹೋಗಿ, ನಮ್ಮ ದೇಶದ ಸಮೀಪದಲ್ಲಿ ಶ್ರೀ ಇದ್ದಾನೆ, ಅವನನ್ನು ನೀವು ಕರ್ಕೊಂಡು ಬರಬೇಕು, ನಮ್ಮ ವಿಷಯದಲ್ಲಿ ಅದಕ್ಕೆ ನಂಬಿಕೆ ಬರುವಂತೆ ಮಾಡಬೇಕು. ಆತನ ತಂದೆಗೇನಾದ್ರು ತಿಳಿಬಾರ್ದು, ತಿಳಿದ್ರೆ ಮುಗಿತು ಎಲ್ಲಾರ್ದು ಕಥೆ ಅಂತ ಈ ರಾಜ. ರಾಜನ ಮಾತನ್ನು ಕೇಳಿ ವೇಶ್ಯರು ಒಬ್ಬರು ಮುಖ ಒಬ್ಬರು ನೋಡ್ಕೊಂಡ್ರು. ಇದು ಯಾರಿಗಾಗೋ ಕೆಲಸ ಇದು? ಬೇರೆ ಯಾರನ್ನಾರು ಆಕರ್ಷಣೆ ಮಾಡೋದ್ರು ಮಾಡ್ಬೋದು, ಇವ್ನ ಹೆಂಗೆ ಆಕರ್ಷಣೆ ಮಾಡೋದು? ರಾಜನ ಮಾತನ್ನು ಉಲ್ಲಂಘನೆ ಮಾಡೋ ಸಾಮರ್ಥ್ಯನೂ ಇಲ್ಲ, ಋಷಿಪುತ್ರನ ಕೆಣಕೋ ಸಾಮರ್ಥ್ಯನೂ ಇಲ್ಲ. ಋಷಿಪುತ್ರ ಅಥವಾ ಋಷಿಯ ಶಾಪಕ್ಕೆ ಗುರಿಯಾದ ಗತಿ ಏನು ನಮಗೆ ಅಂತ ಆಲೋಚನೆ ಮಾಡಿದ್ರು. ಎಲ್ಲರೂ ಏಕಕಂಠದಿಂದ ಹೇಳಿಬಿಟ್ರು, ನಮಗಿದು ಸಾಧ್ಯವಿಲ್ಲ, ಬೇರೆ ಏನಾದರೂ ಹೇಳಿ ಅಂದ್ಬಿಟ್ರು. ರಾಜನ ಮುಖ ಬಾಡಿ ಹೋಯ್ತು. ಅದರಲ್ಲೊಬ್ಳು ಮುದುಕಿ ವೇಶ್ಯೆ ಹೊರಗೆ ಬಂದು, ನಾನು ಪ್ರಯತ್ನ ಮಾಡ್ತೀನಿ, ಆದರೆ ನಾನು ಹೇಳಿದಂಥ ಕೆಲವು ಸಾಮಗ್ರಿಗಳನ್ನೆಲ್ಲ ನೀವು ನನಗೆ ಒದಗಿಸಿಕೊಡ್ಬೇಕು. ರಾಜ ಒಪ್ಪಿದ. ಅವಳಿಗೆ ಬೇಕಾದಂಥ ಸಾಮಗ್ರಿಗಳನ್ನೆಲ್ಲ ಏನೇನು ಬೇಕೆಲ್ಲ ಕೊಟ್ಟುಬಿಡಿ ಅಂತ ಹೇಳಿದ ಮಂತ್ರಿಗಳಿಗೆ. ಅನೇಕ ವಸ್ತ್ರ ಆಭರಣಗಳನ್ನ, ತಿಂಡಿ ತಿನಿಸುಗಳಿಗೆ ತಯಾರಿಕೆಯನ್ನು ಎಲ್ಲ ಕೊಟ್ಟರು ಅವರು. ಆಕೆ ತನ್ನ ಮನಸ್ಸಿನಲ್ಲೇ ಒಂದು ಆಲೋಚನೆಯನ್ನು ಹೆಣೆದಿದ್ಲು. ತನ್ನ ಪರಿಚಯದ ಅತ್ಯಂತ ಚತುರೆಯರಾದವರು, ಅತ್ಯಂತ ಧೈರ್ಯಶಾಲಿನಿಯರಾದಂಥ ಕೆಲವು ವೇಶ್ಯರ ಗುಂಪನ್ನ ಆಕೆ
ಒಗ್ಗೂಡಿಸಿದ್ಲು. ಸ್ವಲ್ಪವೂ ತಡ ಮಾಡದೆ ಋಷಿಕುಮಾರ ಇದ್ದಂಥ ಅರಣ್ಯದ ಕಡೆಗೆ ಹೊರಟು ಹೋದ್ಲು ಅನ್ನುವಲ್ಲಿಗೆ 110ನೇ ಅಧ್ಯಾಯ ಮುಕ್ತಾಯ ಆಗಿದೆ. ವನಪರ್ವದ ಮಹಾಭಾರತ ವನಪರ್ವದ 110ನೇ ಅಧ್ಯಾಯ. ಮುಂದೆ ಹೀಗೆ ಕಥೆ ಇದೆ. ಋಷ್ಯಶೃಂಗದ ಆಶ್ರಮಕ್ಕೆ ಸ್ವಲ್ಪ ದೂರದಲ್ಲಿ ಒಂದು ನದಿ ತೀರದ ಸಮೀಪ ಅವ್ರು ಬಂದರು. ಅಲ್ಲೇನು ಮಾಡಿದ್ರು ಅಂದರೆ ಒಂದು ಆಶ್ರಮವನ್ನು ತಯಾರು ಮಾಡಿದ್ರು. ಅದು ಎಂಥ ಆಶ್ರಮ ಅಂದರೆ ಬೋಟ್ ಹೌಸ್ ಅಂತ ಇರ್ತದಲ್ಲ, ನೀವು ಕಾಶ್ಮೀರದಲ್ಲಿ ಬೋಟ್ ಹೌಸ್ ನೋಡಿರ್ಬೇಕು, ಅಂತ ಬೋಟ್ ಹೌಸಿನಂತ ಒಂದು ಆಶ್ರಮ ತಯಾರು ಮಾಡಿದ್ರು. ಅದು ನೀರು ಮೇಲೆ ತೇಲ್ತಿರ್ಬೇಕದು, ಈ ತೀರದಿಂದ ಆ ತೀರಕ್ಕೆಲ್ಲ ಓಡಾಡ್ತಿರ್ಬೇಕು ಅಂತ ಆಶ್ರಮ ತಯಾರು ಮಾಡಿದ್ರು. ರಾಜಾಜ್ಞೆನೇ ಹಾಗೆ ಇತ್ತು. ಅವಳು ಏನು ಕೇಳ್ತಾಳೆ ಯಾವುದೂ ಇಲ್ಲ ಅಂದ್ಬಿಡ್ರಿ, ಎಲ್ಲ ಕೊಟ್ಟುಬಿಡ್ರಿ ಅಂತ. ಆ ಆಶ್ರಮದ ಸುತ್ತಲೂ ಕೃತಕವಾದಂಥ ಫಲಪುಷ್ಪ ಭರಿತವಾದಂಥ ಗಿಡಗಳು, ಲತೆಗಳು, ಅಲ್ಲಿ ಏನಿತ್ತು ಏನಿಲ್ಲ ಅನ್ನಿತ್ತಿಲ್ಲ, ಎಲ್ಲನೂ ಇತ್ತಲ್ಲಿ. ಅಪೇಕ್ಷೆ ಪಟ್ಟಂಥ ಹಣ್ಣುಗಳೆಲ್ಲ ಅಲ್ಲಿ ಸಿಗ್ತಿತ್ತು. ಕೃತಕವಾದ ಪಕ್ಷಿಗಳು, ಜಿಂಕೆಗಳು. ಆಶ್ರಮ ನೋಡಿದ್ರೆ ಅಂಥ ಆಶ್ರಮ ಬೇರೆ ಯಾವ ಋಷಿಗಳಲ್ಲೂ ಸಿಗ್ಲಿಕ್ಕಿಲ್ಲ, ಅಂಥ ಆಶ್ರಮ ಇತ್ತದು. ಆ ಆಶ್ರಮವನ್ನು, ನೌಕಾ ಅನ್ನೋ ಆಶ್ರಮವನ್ನು ವಿಭಾಂಡಕ ಋಷಿಯ ಆಶ್ರಮಕ್ಕೆ ಸ್ವಲ್ಪ ದೂರದಲ್ಲಿ ಆಕೆ ನಿಲ್ಲಿಸಿಲ್ಲ, ನದಿಯಲ್ಲಿ. ತನ್ನ ಗೂಢಚಾರವನ್ನು ಕೊಟ್ಟು ಕಳಿಸಿಲ್ಲ. ದೊಡ್ಡ ಋಷಿಗಳು ಎಲ್ಲಿ ಹೋಗಿದ್ದಾರೆ ನೋಡ್ಕೊಂಡು ಬನ್ನಿ ಅಂತೇಳಿ. ಸಣ್ಣ ಋಷಿಗಳು ಯಾವಾಗಿರ್ತಾರೆ ಮನೆಯಲ್ಲಿ, ದೊಡ್ಡ ಋಷಿಗಳು ಯಾವಾಗ ಹೊರಗೆ ಹೋಗಿರ್ತಾರೆ ನೋಡ್ಕೊಂಡು ಬನ್ನಿ ಅಂತ ಕಳಿಸಿಲ್ಲ. ದೊಡ್ಡ ಋಷಿಗಳು ಎಲ್ಲೋ ಹೊರಗೆ ಹೋಗಿದ್ದಾರೆ ಅಂತ ತಿಳಿದ ಕೂಡಲೇ ತನ್ನ ಮಗಳನ್ನು ಕರೆದ್ಲು. ಆ ಗುಂಪಿನಲ್ಲೇ ಅವಳು ಅತ್ಯಂತ ಚದುರೆ, ಅತ್ಯಂತ ಸುಂದರಿ. ಆಶ್ರಮಕ್ಕೆ ಕಳಿಸ್ಕೊಟ್ಲು. ಆಕೆ ಈ ಆಶ್ರಮದ ಋಷ್ಯಶೃಂಗ ಆಶ್ರಮದ ಸಮೀಪಕ್ಕೆ ಹೋಗಿ ಆ ಋಷ್ಯಶೃಂಗ ತಪಸ್ಸಿನಲ್ಲಿ ಅಥವಾ ಏನೋ ತನ್ನ ಧಾರ್ಮಿಕ ಕ್ರಿಯೆಯಲ್ಲಿ ಕೂತಿದ್ನಲ್ಲ, ಆತನನ್ನು ಭೇಟಿ ಮಾಡಿದ್ಲು. ಆತನ ಪ್ರಶ್ನೆ ಮಾಡಿದ್ಲು, ಋಷಿಶ್ರೇಷ್ಠನೇ, ನಿಮ್ಮ ಆಶ್ರಮ ಹೇಗಿದೆ? ನಿಮ್ಮ ಆಶ್ರಮದಲ್ಲಿರುವಂಥ ಊದೆಲ್ಲ ತಪಸ್ವಿಗಳೆಲ್ಲ ಚೆನ್ನಾಗಿದ್ದಾರೋ ಹೇಗೆ? ನಿಮಗೆ ಬೇಕಾದಂತಹ ಗಡ್ಡೆ ಗೆಣಸುಗಳೆಲ್ಲ ನಿಮ್ಮ ಅರಣ್ಯದಲ್ಲಿ ಸಿಗ್ತಾ ಇದೆಯೋ ಹೇಗೆ? ಈ ದಿವ್ಯವಾದ ಆಶ್ರಮದಲ್ಲಿ ನಿನಗೆ ಆನಂದದಿಂದ ಕಾಲ ಕಳೀತಾ ಇದೆಯೋ ಇಲ್ಲೋ? ನಾನು ಬೇರೊಂದು ಆಶ್ರಮದಿಂದ ಇಲ್ಲಿಗೆ ಬಂದಿದ್ದೇನೆ, ನೀನನ್ನು ಭೇಟಿ ಮಾಡಬೇಕು ಅಂತ ಬಂದಿದ್ದೇನೆ ಇಲ್ಲಿಗೆ. ನಿನ್ನ ತಂದೆ ವೃದ್ಧರಾಗಿದ್ರು ಕೂಡ ಮಹಾ ತೇಜಸ್ವಿಯಾಗಿದ್ದಾನೆ. ಅಂಥವನು ನಿನಗೆ ಎಲ್ಲ ರೀತಿಯಾದಂತಹ ಪ್ರೀತಿ ಪ್ರೇಮಗಳನ್ನು ಆರೈಕೆಯನ್ನು ಮಾಡ್ತಿದ್ದಾನೋ ಇಲ್ವೋ? ನೀನು ಕೂಡ ಆತನ ಸೇವೆ ಮಾಡಿಕೊಂಡು ವೇದಾಧ್ಯಯನ ಧಾರ್ಮಿಕಾಚರಣೆಯಲ್ಲಿ ಮಗ್ನನಾಗಿದ್ದೀಯ ಹೌದೋ ಅಲ್ವೋ ಅಂತೆಲ್ಲ ಕೇಳಿದೆ. ಕಣ್ಣು ಬಿಟ್ಟರೆ ಈ ಋಷ್ಯಶೃಂಗನಿಗೆ ಎದುರಿಗೆ ಇರುವಂಥ ಒಂದು ಅದ್ಭುತವಾದ ರೂಪ ಇದು. ಇಲ್ಲಿ ತನಕ ನೋಡ್ತಾ ಇರುವ ರೂಪ ನೋಡಿ ಒಂದೇ ಕ್ಷಣಕ್ಕೆ ಭ್ರಾಂತನಾಗಿಬಿಟ್ಟೆ. ಭ್ರಾಂತನಾಗಿ ಯಾನೋ ಮಹಾ ತೇಜಸ್ವಿ ಆದಂಥ ಮತ್ತೊಬ್ಬ ಬ್ರಾಹ್ಮಣ ಬಂದಿರಬೇಕು ಅಂತ ಆಲೋಚನೆ ಮಾಡಿದ. ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ. ಅತಿಥಿ ಶ್ರೇಷ್ಠನೇ, ದೊಡ್ಡ ಜ್ಯೋತಿ ಅಂತ ನನ್ನ ಎದುರಿಗೆ ನೀನು ಬೆಳಗ್ತಾ ಇದ್ದಿ. ನನ್ನ ನಮಸ್ಕಾರಕ್ಕೆ, ನನ್ನ ಸತ್ಕಾರಕ್ಕೆ ನೀನು ಅರ್ಹನಾಗಿದ್ದಿ. ನಾನು ನಿನಗೆ ಅರ್ಘ್ಯ ಪಾದ್ಯಾದಿಗಳನ್ನು ಕೊಡ್ತೇನೆ. ಅತಿಥಿಗಳನ್ನು ಕರೆದು ಅವ್ರಿಗೆ ಅರ್ಘ್ಯ ಕೊಟ್ಟು ಆವಾಹನೆ ಮಾಡಿ ಆಸನ ಕೊಟ್ಟು ಅವ್ರ ಪಾದ ತೊಳೆದೆಲ್ಲ ಮಾಡಬೇಕು ಅಂತಿದೆಯಲ್ಲ, ಅದನ್ನೆಲ್ಲ ಮಾಡ್ತೀನಿ ಅಂತ. ಅಯಾಚಿತನಾಗಿ ಬಂದಿದ್ದೆ. ಅತಿಥಿಗಳನ್ನ ಕರೆದು ಪೂಜೆ ಮಾಡಬೇಕು ಅಂತ ಇರ್ತದೆ, ಅಂತಂದ್ರೆ ಅಯಾಚಿತವಾಗಿ ನೀನು ಬಂದಿದ್ದೆ. ಇದು ನನ್ನ ಭಾಗ್ಯ ಇದೆ. ಹಾಗಾಗಿ ನಿನ್ನನ್ನು ನಾನು ಸ್ವೀಕಾರ ಮಾಡ್ತೇನೆ, ನನ್ನ ಧರ್ಮ ಇದು. ನೀನು ಈ ಆಸನದ ಮೇಲೆ ಕೂತ್ಕೋ. ಈ ದರ್ಭದ ಆಸನದ ಮೇಲೆ ಕಪ್ಪು ಜಿಂಕೆಯ ಚರ್ಮ ಇದೆ, ಕೂತ್ಕೊಳ್ಳಿಕ್ಕೆ ನಿನಗೆ ಅನುಕೂಲಕರವಾಗಿದೆ. ಅಂದಾಗಿ ನಿನ್ನ ಆಶ್ರಮ ಎಲ್ಲಿದೆ? ಮತ್ತು ನೀನು ಯಾವುದೋ ದೊಡ್ಡ ದೇವತೆಯ ಋಷಿ ರೂಪದಲ್ಲಿ ಬಂದಂತೆ ಕಾಣಿಸ್ತಿದ್ದೆ. ನೀನು ಮಾಡುವಂಥ ವ್ರತ ಯಾವುದು? ಯಾವುದೊಂದು ವಿಶಿಷ್ಟವಾದ ವ್ರತ ಬೇರೆ ನೀನು ಹಿಡ್ಕೊಂಡಂತೆ ಕಾಣಿಸ್ತದೆ. ಈ ವ್ರತ ಯಾವುದು? ಇದನ್ನೆಲ್ಲ ಸ್ವಲ್ಪ ಹೇಳು. ಆಗ ಆಕೆ ಹೇಳಿದ್ಲು, ಸ್ವಲ್ಪ ಆ ಕಡೆ ನೋಡಲ್ಲಿ, ಆ ದೂರದಲ್ಲಿ ಒಂದು ಪರ್ವತ ಕಾಣಿಸ್ತಿದೆ, ಅಲ್ಲಿ ನಮ್ಮ ಆಶ್ರಮ ಇದೆ. ಇಲ್ಲಿಂದ ಸುಮಾರು 3 ಯೋಜನೆ ಆಗಬಹುದು. ನಮ್ಮ ಆಶ್ರಮ ಬಹಳ ಸುಂದರವಾಗಿದೆ. ಆದರೆ ನಾನು ನಿಮ್ಮ ಕಡೆಯಿಂದ ನಮಸ್ಕಾರ ಮಾತ್ರ ಮಾಡಿಸ್ಕೊಳ್ಳೋದಿಲ್ಲ, ಯಾಕಂದ್ರೆ ನನ್ನ ವ್ರತನೇ ಆಗಿದೆ. ನಾನು ಬೇರೆ ಯಾರ ಕಡೆಯಿಂದಲೂ ನಮಸ್ಕಾರ ತಗೊಳ್ಳುವಂಥವನಲ್ಲ. ಹಾಗಾಗಿ ನಾನು ಪ್ರಾರಂಭ ಮಾಡಿದಂಥ ವ್ರತಾನುಷ್ಠಾನದಂತೆ ಪಾಣಿ ಪದ್ಮಗಳನ್ನು ತೊಳಸ್ಕೊಳ್ಳೋದಿಲ್ಲ, ಅರ್ಘ್ಯಪಾದ್ಯಾದಿಗಳನ್ನು ಸ್ವೀಕಾರ ಮಾಡೋದಿಲ್ಲ. ಅದರಲ್ಲೂ ನಿನ್ನಂಥ ದೊಡ್ಡ ತಪಸ್ವಿ ನನಗೆ ನಮಸ್ಕಾರ ಮಾಡೋದು ಅಂದ್ರೆ ಸರಿಯಲ್ಲ. ನಾನೇ ನಿನಗೆ ನಮಸ್ಕಾರ ಮಾಡಬೇಕು. ಮತ್ತು ನನ್ನ ಆಶ್ರಮದ ಧರ್ಮ, ನಮ್ಮ ಆಶ್ರಮ ದೂರದಲ್ಲಿದೆ ಅಂತ ಹೇಳಿದ್ನಲ್ಲ, ಅಲ್ಲೊಂದು ಪದ್ಧತಿನೇ ಬೇರೆ ಇದೆ. ನಾನೇ ನಿನಗೆ ನಮಸ್ಕಾರ ಮಾಡಬೇಕು, ನಾನೇ ನಿನಗೆ ಗೌರವ ಕೊಡಬೇಕು. ಅದು ಹೇಗೆ ನಮಸ್ಕಾರ ಮಾಡಬೇಕಂದ್ರೆ ದೂರದಲ್ಲಿ ನಮಸ್ಕಾರ ಮಾಡೋದಿಲ್ಲ, ಸಮೀಪದಲ್ಲಿ ಬಂದು ನಿನ್ನನ್ನು ಆಲಿಂಗನ ಮಾಡ್ಕೋಬೇಕು. ಅದು ಮಾಡ್ಕೊಳ್ಳೋದೇ ನಮ್ಮ ಧರ್ಮ ಅಂತಂದ ಆ ಹೊಸ ಋಷಿ. ಇದೊಂದು ಯಾವುದೊಂದು ಸಂಪ್ರದಾಯ ಇದ್ದಿರ್ಬೋದು ಅಂತ ಹೇಳ್ತಾರೆ ಈ ಋಷಿಶೃಂಗ.
ಈ ದೇಶದಲ್ಲೊಂದು ಪರದೇಶದಲ್ಲೊಂದು ಬೇರೆ ಬೇರೆ ಸಂಪ್ರದಾಯನೇ ಇರ್ತದಲ್ಲ, ಅಭಿವಾದನೆ ಮಾಡೋ ಸಂಪ್ರದಾಯಗಳು ಅದು ಇದ್ದಿರಬಹುದು ಅಂತ ತಿಳ್ಕೊಂಡ. ಆ ವೇಶ್ಯಾಪುತ್ರಿ ಕೂಡಲೇ ತನ್ನ ಬಾಹುಗಳಿಂದ ಋಷಿಕುಮಾರನನ್ನು ಬಿಗಿದೆತ್ತಿಕೊಂಡ್ಲು. ಆಮೇಲೆ ಈತ ಏನು ಮಾಡಿದ್ರು, ಸತ್ಕಾರಕ್ಕಾಗಿ ಭಲ್ಲಾತಕ, ನೆಲ್ಲಿ, ಕರುಷ, ಇಂಗುದ, ಅಂಜೂರ, ಕಾಡಿನಲ್ಲಿ ಸಿಗುವಂಥ ಹಣ್ಣುಗಳು ಅದನ್ನೆಲ್ಲ ಆತನ ಮುಂದೆ ಇಟ್ಟ. ಈ ಹಣ್ಣುಗಳು ಬಹಳ ರುಚಿಯಾಗಿವೆ, ಇದನ್ನು ಸ್ವೀಕಾರ ಮಾಡುವಂತಂದ್ರೆ. ಆ ವೇಶ್ಯಾಪುತ್ರಿ ಆ ಹಣ್ಣಿನ ತಟ್ಟೆನ ಅನಾಯಾಸ ಇಟ್ಟು ತರಿಸಿಬಿಟ್ಟು ಆ ಕಡೆ ಇಡು ಅಂತ ಇಟ್ಟು ತಾನೊಂದು ಗಂಟು ಕಟ್ಕೊಂಡು ಬಂದಿದ್ಲು. ಅದೇ ಎಂಥ ಗಂಟು ಅಂದರೆ, ಋಷಿಗಳ ಅದನ್ನು ಮೂಸಿ ನೋಡಬಾರ್ದು, ತಿನ್ನೋದಲ್ಲ, ಋಷಿ ಭೋಜನಕ್ಕೆ ಅನರ್ಹವಾದಂಥ ಭಕ್ಷ್ಯಗಳು. ಅದನ್ನು ಋಷಿಕುಮಾರನಿಗೆ ಕೊಟ್ಟು ಬಿಟ್ಲು. ಯಾವುದೋ ಒಂದು ಫಲನೇ ಇದ್ದಿರಬೇಕು ಅಂತ ಅವನು ತಿಳ್ಕೊಂಡ. ಬೇರೆ ಆಶ್ರಮದಿಂದ ಬಂದಿರಬೇಕು, ಆದರೆ ಫಲವೇ ಇದ್ದಿರಬೇಕು ಅಂತೇಳಿ. ಹುಟ್ಟಿದಾರಭ್ಯ ಅದನ್ನು ತಿಂದಿರಲಿಲ್ಲ, ನೋಡ್ಲಿಕ್ಕೆ ಚೆನ್ನಾಗಿತ್ತು. ಹಸಿ ಗೆಡ್ಡೆ ಗೆಣಸುಗಳನ್ನು ತಿನ್ನೋವನಿಗೆ ಬೇಯಿಸಿದಂಥ ಪಕ್ಕ ಪದಾರ್ಥಗಳನ್ನು ಕೊಟ್ಟು ಅವನ್ಯಾಕೆ ಬೇಡ ಅಂತಾನು ತಿಂದ. ಬಹಳ ರುಚಿಕರವಾಗಿತ್ತು. ಅದನ್ನು ಕೊಟ್ಟದ್ದಲ್ಲದೆ ನಾನಾ ರೀತಿಯಾದಂಥ ಪೇಯಗಳನ್ನು ಕೂಡ, ಪಾನಕ ಮೊದಲಾದ ಪೇಯಗಳನ್ನು ಕೂಡ ಆಕೆ ಕೊಟ್ಟಳು ಋಷಿಪುತ್ರಿ, ಆ ವೇಶ್ಯಾಪುತ್ರಿ. ಸುಗಂಧಮಯವಾದಂಥ ಹೂವಿನ ಹಾರಗಳನ್ನು ಋಷಿಶೃಂಗನ ಕೊರಳಿಗೆ ಹಾಕಿದ್ಲು. ಇದೆಲ್ಲ ಆತ ಮಾಡೋ ಗೌರವ ಅಂತ ತಿಳ್ಕೊಂಡ ಈ ಪುಣ್ಯಾತ್ಮ. ಥಳಥಳಿಸುವಂಥ ಪೀತಾಂಬರವನ್ನು ಕೊಟ್ಲು. ಗಂಧವನ್ನು ಚಿಮುಕಿಸಿಲ್ಲ ಆತನ ಮೇಲೆ, ಪನ್ನೀರು ಚಿಮುಕಿಸಿಲ್ಲ. ಋಷಿಶೃಂಗನಿಗೆ ಈ ಥರ ಎಲ್ಲ ಅಲಂಕಾರ ಮಾಡಿ ಆತನ ಜೊತೆ ಚೆಲ್ಲಾಟ ಮಾಡಲಿಕ್ಕೆ ಪ್ರಾರಂಭ ಮಾಡಿಲ್ಲ. ಒಂದ್ಸರಿ ದೂರ ಹೋದ್ಲು, ಆತನ ನೋಡಿ ನಕ್ಕಳು, ಮತ್ತೆ ಸಮೀಪ ಬಂದ್ಲು, ಆತನ ಕೈ ಹಿಡಿದ್ಲು. ತನ್ನ ಹಾವಭಾವಗಳಿಂದ, ವಿಲಾಸ ವಿಭ್ರಮಗಳಿಂದ ಆ ಋಷಿಶೃಂಗನಲ್ಲಿ ಸುಪ್ತವಾದಂಥ ನೈಸರ್ಗಿಕವಾದಂಥ ಕಾಮ ಅದು. ಅವನು ವಿಷ ಹೆಮ್ಮನ್ನು ಕಾಣದೇ ಇದ್ರೆ ಏನಾಯ್ತು, ಶರೀರ ಅದು ಭೌತಿಕವಾದದ್ದೇ ಶರೀರ ಅಲ್ಲ, ಪ್ರಾಕೃತಿಕವಾದದ್ದೇ ಶರೀರ. ಸುಪ್ತವಾಗಿದ್ದಂಥ ಕಾಮವನ್ನು ಉದ್ಬುದ್ಧಗೊಳಿಸಿ ಆ ಫಲಪುಷ್ಪ ಭರಿತವಾದಂಥ ಅರಣ್ಯದಲ್ಲಿ ಎಲ್ಲ ಕಡೆ ಸಂಚಾರ ಮಾಡಿಲ್ಲ, ಆ ಕಡೆ ಈ ಕಡೆ. ಇವನಿಗೆ ಕೈ ಸಿಗುವಂತ ಒಮ್ಮೆ ತೋರಿಸ್ಕೋತಿದ್ಲು, ಒಮ್ಮೆ ಕೈ ಸಿಗಲಾರ್ದಂತೆ ತೋರಿಸ್ಕೋತಿದ್ಲು. ಋಷಿಶೃಂಗ ಈ ರೀತಿ ಪ್ರಲುಬ್ಧನಾದ. ಆತ ಸಂಪೂರ್ಣವಾಗಿ ಲುಬ್ಧನಾದ ಮೇಲೆ ಆ ವೇಶ್ಯಾಪುತ್ರಿ ಏನ್ ಮಾಡಿದ್ಲಂದ್ರೆ, ಆತನನ್ನು ಓರೆಗಣ್ಣಿನಿಂದ ನೋಡಿ, ಕಡೆಗಣ್ಣಿನಿಂದ ನೋಡಿ, ನನಗೀಗ ಹೊತ್ತಾಗಿದೆ, ನಾನು ಸಾಯಂಕಾಲ ಸಂಧ್ಯಾವಂದನ ಮಾಡಬೇಕು ಅಂತ ಹೋಗಿಬಿಟ್ಲು. ಅಗ್ನಿಹೋತ್ರ ಮಾಡಬೇಕಾಗಿತ್ತು, ಹೋಗಿಬಿಟ್ಲಲ್ಲಿಂದ. ಈ ಋಷಿಪುತ್ರ ಈ ಕಡೆ ಋಷಿಶೃಂಗ ಆ ಕಡೆ ಅವ್ರು ಹೊರಗೆ ಹೋದ ಕೂಡಲೇ ಬುದ್ಧಿ ಕೆಟ್ಟವನಾಗಿಬಿಟ್ಟ. ಅವನ ಶರೀರ ಮಾತ್ರ ಇಲ್ಲಿತ್ತು, ಮನಸ್ಸು ಅವಳ ಜೊತೆ ಹೊರಟು ಹೋಗಿತ್ತು. ಪ್ರಪಂಚ ಎಲ್ಲ ಶೂನ್ಯವಾಗಿ ಕಾಣಿಸ್ತಾ ಆತನಿಗೆ. ಈ ಸರ್ವನಾಶ ಆದವ್ರು ಇರ್ತಾರಲ್ಲ, ಇಡೀ ಆಸ್ತಿ ಪಾಸ್ತಿ ಎಲ್ಲ ಕಳ್ಕೊಂಡವ್ರು, ಅಸುರೈಶ್ವರ್ಯವನ್ನು ಕಳ್ಕೊಂಡವ್ರು ಇರ್ತಾರಲ್ಲ, ಅವ್ರು ಹಾಗೆ ಇನ್ನೇನು ನಾಳೆ ಗತಿ ಏನಿನ್ನ, ರಾತ್ರಿ ಊಟ ಮಾಡ್ಲಿಕ್ಕೇನು, ನಾಳೆ ಬೆಳಿಗ್ಗೆ ಊಟಕ್ಕೇನು ಅಂತ ಒದ್ದಾಡ್ತಿರ್ತಾರಲ್ಲ, ಆ ಪರಿಸ್ಥಿತಿ ಅವನಿಗೆ ಬಂದು ತಲುಪಿತು. ಅಷ್ಟೊತ್ತಿಗೆ ಬಂದ್ರು ಭಾಂಡಿಕ ಋಷಿಗಳು. ಅವರ ಇಡೀ ಶರೀರವು ಕೂಡ ಕೂದಲಿನಿಂದ ವ್ಯಾಪ್ತವಾಗಿತ್ತಂತೆ. ದಿವಸ ತಂದೆ ಬಂದ ಕೂಡಲೇ ಅವ್ರ ಕೈಯೊಳಗಿದ್ದಂಥ ಸಾಮಾನುಗಳನ್ನ, ಭಾರವಾದ ಸಾಮಾನುಗಳಲ್ಲಿ ಕೈಯಲ್ಲಿ ಹಿಡ್ಕೊಂಡು ಅವ್ರನ್ನ ಒಳಗೆ ಕರೆದು ಅವರಿಗೆ ದಣಿವಾರುವಂತೆ ಈತ ಪ್ರಯತ್ನ ಮಾಡ್ತಿದ್ದ. ತಂದೆ ಬಂದದ್ದೇ ಗೊತ್ತಾಗಲಿಲ್ಲ ಇವತ್ತು ಅವನಿಗೆ. ಕ್ಷಣ ಕ್ಷಣಕ್ಕೂ ನಿಟ್ಟುಸಿರು ಬಿಡ್ತಿದ್ದ. ಶರೀರ ಇಲ್ಲಿತ್ತು, ದೃಷ್ಟಿ ಮತ್ತೊಂದು ಕಡೆ ಎಲ್ಲೋ ಇತ್ತು, ಮನಸ್ಸು ಇನ್ನೊಂದು ಕಡೆ ಇತ್ತು. ವಿಭಾಂಡಕರಿಗೆ ಭಾರಿ ಆಶ್ಚರ್ಯ ಆಯಿತು. ಮಗನೇ, ಅಗ್ನಿ ಕಾರ್ಯಕ್ಕಾಗಿ ಸಮಿತಿಗಳನ್ನು ತರಲಿಲ್ಲೇನು? ಇನ್ನೂ ಅಗ್ನಿಹೋತ್ರ ಮಾಡಿಲ್ವಾ? ಹೋಮದ್ರವ್ಯಕ್ಕಾಗಿ ಹಾಲು ಕರೆಯಬೇಕಾಗಿತ್ತು, ಹಸುವಿನ ಹಾಲು, ಅದನ್ನಿನ್ನೂ ಕರೆದಿಲ್ಲವೇ? ಯಾಕೋ ನೀನು ನಿತ್ಯ ಇರುವಂತೆ ಇವತ್ತು ಕಾಣ್ತಿಲ್ಲ, ಸ್ವಲ್ಪ ಬುದ್ಧಿ ವಿಪರೀತ ಆದಂತೆ ಕಾಣಿಸ್ತಿದೆ. ಮತ್ತೆ ನಿನ್ನ ಮನಸ್ಸೇ ಇಲ್ಲಿದ್ದಂತಿಲ್ಲ. ಅಂದಾಗ ನಮ್ಮ ಆಶ್ರಮಕ್ಕೆ ಯಾರು ಬಂದಿದ್ರ? ಅದನ್ನು ಸ್ವಲ್ಪ ಹೇಳು ಅಂದ್ರು. ಆಗ ಋಷಿಶೃಂಗ ಈ ಜಗತ್ತಿಗೆ ಬಂದ. ಈ ಜಗತ್ತಿಗೆ ಬಂದು ಅವರಿಗೆ ಈ ಮುಂದಿನಂತ ಉತ್ತರ ಹೇಳಿದ. ಅವನು ಏನು ಉತ್ತರ ಹೇಳಿದ ಅನ್ನೋದನ್ನ ನಾಳೆ ದಿವಸ ಗಮನಿಸೋಣ.